ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಧನ್ನೂರ್ ಕೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಅವರ ತಾಯಿಯ ವಿರುದ್ಧ BNS 351/2 ಕ್ರಿಮಿನಲ್ ಬೆದರಿಕೆ ಅಡಿಯಲ್ಲಿ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. KRS ಪಕ್ಷದ ಸೈನಿಕ ಸಂಗಮೇಶ್ ಬಿರಾದಾರ್ ಎನ್ನುವವರ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು, ಕಳೆದ ಅಕ್ಟೋಬರ್ 16ರಂದು ಚಿಕಿತ್ಸೆಗೆಂದು ಸಂಗಮೇಶ್ ಬಿರಾದಾರ್ ಎನ್ನುವರು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಹೋದಾಗ 11 ಗಂಟೆ ಆದ್ರೂ ಕೂಡ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಕರ್ತವ್ಯಕ್ಕೆ ಬಾರದ ಕಾರಣ DHO ಅವರಿಗೆ ಫೋನ್ ಕರೆಯ ಮುಖಾಂತರ ವೈದ್ಯಾಧಿಕಾರಿಯ ವಿರುದ್ಧ ದೂರು ನೀಡಿದ ಬೆನ್ನಲ್ಲೇ ದೂರುದಾರ ಸಂಗಮೇಶ್ ಬಿರಾದಾರ್ ಎನ್ನುವರಿಗೆ ಫೋನ್ ಕರೆ ಮುಖಾಂತರ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಅವರ ತಾಯಿಯು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸಂಗಮೇಶ್ ಬಿರಾದಾರ್ ಅವರು ಆರೋಪವನ್ನ ಮಾಡಿದ್ದಾರೆ. ಈ ಹಿನ್ನೆಲೆ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಸಂಗಮೇಶ್ ಬಿರಾದಾರ್ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಬಿರಾದಾರ್, KRS ಪಾಟೀಲ್ ಸೈನಿಕ. ವಿಷಯ ಏನಂದ್ರೆ, ನಾನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಧನ್ನೂರ್ ಕೆ ಎಂಬ ಗ್ರಾಮಕ್ಕೆ ಹೋಗಿರ್ತೀನಿ. ಬಸವ ಕಲ್ಯಾಣ ತಾಲೂಕು, ಜಿಲ್ಲಾ ಬೀದರ್. ಧನ್ನೂರ್ ಕೆ ಗ್ರಾಮಕ್ಕೆ ಹೋದಾಗ ಅಲ್ಲಿ 11:30 ಆದರೂ ಡಾಕ್ಟ್ರುಗಳು ಇರೋದಿಲ್ಲ ಅಂತ ನಾನು 13/10/2025 ಹೋಗ್ತೀನಿ. ಅಲ್ಲಿ ಡಾಕ್ಟರ್ ಇರೋದಿಲ್ಲ ಅಂತ ನಾನು ಸುಮ್ಮನಾಗಿ ಮತ್ತೆ ಒಂದು 2-3 ದಿವಸ ಮತ್ತೆ ಹುಷಾರಾಗಿರಲಿಲ್ಲ. ಮತ್ತೆ 16/10/2025 ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀನಿ. ಅವತ್ತು ಡಾಕ್ಟರ್ ಇರೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, DHO ಅವರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ತೀನಿ, ಸರ್ ಇಲ್ಲಿನ ಅಧಿಕಾರಿಗಳು ಕೆಲಸಕ್ಕೆ ಬರ್ತಾನೆ ಇಲ್ಲ, 11:30 ಆದರೂ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ನಾನು ನೇರವಾಗಿ ಫೋನ್ ಮಾಡಿದಾಗ DHO ಅವರು ಅವರಿಗೆ ಯಾರು ಡಾಕ್ಟರ್ ಅಶ್ವಿನಿ ಮೇಡಮ್ ಅವರು ಇದ್ದಾರೆ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದಾರೆ, ಯಾಕೆ ಮೇಡಮ್ ನೀವು ಡ್ಯೂಟಿಗೆ ಬರ್ತಾ ಇಲ್ಲ ಅಂತ. ಅದು ಆದ DHO ಅವ್ರು ಫೋನ್ ಮಾಡಿದ 15 ನಿಮಿಷ ನಂತರ ಡಾಕ್ಟರ್ ಅಶ್ವಿನಿ ಅವರ ತಾಯಿ ನೇರವಾಗಿ ನಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೊಲೆ ಬೆದರಿಕೆಗಳು ಹಾಕ್ತಾರೆ. ಏನಂತ ಕೊಲೆ ಬೆದರಿಕೆ ಹಾಕ್ತಾರೆ ಅಂದರೆ, ನಿನಗೆ ಸಾಯಿಸ್ತೀನಿ, ನಿನಗೆ ಕೊಲೆ ಮಾಡೋಕ್ಕೆ ಹೇಳ್ತೀನಿ, ಹಂಗೆ ಹಿಂಗಂತ ನೇರವಾಗಿ ಆಡಿಯೋ ಮೂಲಕ ಫೋನ್ ಮಾಡಿ ಹೇಳ್ತಾರೆ. ಹಾಗಾಗಿ ನಾನು ಮತ್ತೆ ರೂಲರ್ ನನ್ನ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಬಸವ ಕಲ್ಯಾಣಕ್ಕೆ ಹೋಗ್ಬಿಟ್ಟು ನಾನು FIR ಮಾಡಿಸಿದ್ದೀನಿ. ಅವರು ಏನು ಕಾನೂನು ಪಾಲನೆ ಮಾಡ್ತಾಯಿಲ್ಲ, ಆಮೇಲೆ ಕಾನೂನು ಪಾಲನೆ ಮಾಡೋಕ್ಕೆ ಕೇಳಿದ್ರೇ ನಮ್ಮ ಮೇಲೆ ಕೊಲೆ ಬೆದರಿಕೆಗಳು ಅವು ಇವು ಹಾಕಿಬಿಟ್ಟು ನನಗೆ ಕೊಲೆ ಬೆದರಿಕೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡಿದ್ದೀನಿ.